ನಮಸ್ಕಾರ ಎಲ್ಲರಿಗೂ. ನಮ್ಮ ಮನೆಯವರ ಪ್ಯಾಷನ್ ಫ್ರೂಟ್ ಮಾರಾಕತ್ತಾರ ನೋಡ್ರಿ. ಇಷ್ಟು ದಿನ ಭಾಳ ಅಂದ್ರೆ ಭಾಳ ಅದು ಇವು ಪ್ಯಾಷನ್ ಫ್ರೂಟ. ನಾನು ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ನಾನು ಒಂದ್ಸಲ ಜ್ಯೂಸ್ ಮಾಡ್ಕೊಂಡು ಕುಡ್ದೇನಿ. ಕುಡಿಯೋ ಕ್ಯಾನ್ಸರ್ ಬರ್ತದಂತ, BP ಶುಗರ್ ಬರ್ತದಂತ. ಎಲ್ಲಿ ನೋಡಿದೀನಿ? ಯೂಟ್ಯೂಬ್ನಾಗ ಎಲ್ಲ ಸರ್ಚ್ ಮಾಡ್ಯಾರ. ಸರ್ಚ್ ಮಾಡಕತ್ತಾರ ಇದನ್ನ. ಸರ್ಚ್ ಮಾಡಿ ಒಟ್ಟ ನನಗ್ ಬೇಕು ನಿನಗ್ ಬೇಕು. 4 ಗಿಡ ಹಚ್ಚ. ನನಗೊಬ್ರು ಸಿಸ್ಟರ್ ಕೊಟ್ಟಿದ್ರು, ಬೈಲಂಗಲ್ಕ್ ಹೋಗಿದ್ವಿಲ್ಲ, ಅವ್ರ ಸಿಸ್ಟರ್ ಕೊಟ್ಟಿದ್ರು 2 ಬಳ್ಳಿ. ಒಂದ್ ಬಳ್ಳಿ ಇಲ್ಲ ಚೆವಿ ಈ ಶಾಶ್ವತ ನೋಡ. ಬೆಂಗಳೂರಲ್ಲ, ಬೈಲಂಗಲ್. ಇಲ್ಲ ಅವ್ರ ಸಿಸ್ಟರ್ ಹೆಸರು ನೆನಪಾಗಲ್ತ. ವೆಂಕಟೇಶ ಅಲ್ಲಿ ಸೀತಾಫಲ ಐತಿ, ಸೀತಾಫಲ ಹರಿದ್ ಕೂಡ. ಇವು ಯಾಕೇನ ರಗೋಡ್ ಇಷ್ಟು ದಿನ ರಗೋಡ್ ವೇಸ್ಟ್ ಆದ ಇವ. ಆದ್ರೆ ಬಳ್ಳಿ ಹುಟ್ಟಲ್ಲ ನೋಡ್ರಿ, ಯಾವಾಗ ಹುಡ್ತಾವಂತ ಗೊತ್ತಿಲ್ಲ. ಅವ್ರ ಸಿಸ್ಟರ್ ನಂಬರ್ ಸಿಕ್ಕರ, ಹೆಸರು ನೆನಪಾಗಲ್ತ ನನಗೆ. ಸಿಕ್ಕರೆ ಅವ್ರಿಗೆ ಫೋನ್ ಹಚ್ಚಿ ಕೇಳ್ತೇನೆ. ಅವ್ರಿಗೆ ಕೊಟ್ಟಿದ್ದು ಈ ವಿಡಿಯೋ ನೋಡಿದಾರೆ ಅಂದ್ರೆ ಥ್ಯಾಂಕ್ ಯು ಸಿಸ್ಟರ್. ಇಷ್ಟು ದಿನ ನಾವು ಇದರದ್ದು ಏನೂ ಉಪಯೋಗ ಪಡ್ಕೊಲಿಲ್ಲ, ಬಟ್ ಈಗ ನಮ್ಮ ಮನೆಯವರ ಓದ್ ಕೊಡಾಕತ್ತಾರ ನೋಡ್ರಿ. ಅಲ್ಲಿ ಮ್ಯಾಗ ಇದು ಪರ್ಮನೆಂಟ್ ಉಳಿತೈತೆ ವೆಂಕಟೇಶ. ಇದು ಆರಿ ಗಿಡದಾಗ ಐತಲ್ಲ, ಅದು ತೆಂಗಿನ ಗಿಡಕ್ಕೆ ಹಚ್ಚಬಾರ್ದಿತ್ತು ನಾವು ಅದನ್ನ ಇಷ್ಟು ಬಳಿ ತೆಗೋದು ಹಗವ್ರಿಗೆ ಇದ್ರ ಮ್ಯಾಗ ಹಾಕ್ಬೇಕು ನೋಡಿ. ಚಪ್ಪರದಂಗೆ ಕೆತ್ತಿತ್ತು. ಹಿಡ್ಕೋಬೇಕಾ? ಕಿಶದಾಗ ಹಾಕೋತೀಯ? ಇಲ್ಲಿ ಮುಂದದಾವ, ಇಲ್ಲಿದ ಈಚೆ ಕಡೆ ಅದಾವ. ಹಗರ್ಕ ಬಳ್ಳಿ ಹರಿದಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ನಮ್ಮ ಯಜಮಾನ್ರು ಮುಂಜಾನೆ ಖುಷಿ ಅಂಗಳ ಕಸ ಗುಡಿಸೋದು, ನೀರು ಹಿಡಿಯೋದು ಮಾಡ್ತಿರ್ತಾರೆ ನೋಡ್ರಿ. ತೆಂಗಿನಕಾಯಿ ಎಷ್ಟಾಗಿತ್ತು? ಯಾಕೇನೋ ತೆಂಗಿನಕಾಯಿ ಹಿಡಿಯವಲ್ಲ. ಹೌದು, ಇಷ್ಟು ಪೀಳ್ ಮೆತ್ತಗನಾಗ್ಬಿಟ್ಟಾವು. ಇವತ್ತಿನ ಲಾಗ್, ಇವತ್ತಿನ ರೊಟೀನ್ ಹೆಂಗಿರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಈಗ ಸದ್ಯಕ್ಕೆ ಕಸ ಅಷ್ಟು ಗುಡ್ಸೀನಿ, ರಂಗೋಲಿ ಹಾಕೀನಿ, ನಮ್ಮ ಯಜಮಾನ್ರಿಗೆ ಚಾ ಕಾಶ್ ಕೊಟ್ಟೇನಿ. ಹಾಲಿನೊಳಗೆ ನೋಡ್ರಿ, ಹಾಲಿನೊಳಗೂ ಚಾ ಕಾಶ್ ಕೊಡ್ಬೇಕು. ಅವ್ರಿಗಷ್ಟೇ ಚಾ ನಾ ಕುಡಿಯಂಗಿಲ್ಲ. ವೆಂಕಟೇಶ ನಿಮ್ಗಷ್ಟೇ ಇಟ್ಟನ ಚಾ, ಸಕ್ಕರೆ ಚಾ ಪುಡಿ ಮತ್ತು ಭಾಳ ಆಕೈತಿ. ನಾನು ಚಾ ಮಾಡ್ತೀನಿ. ಆಮ್ಲೆಟ್ ಮಾಡ್ಕೊಂಡು ತಿಂದಾಳ. ನಮ್ದ ಇವತ್ತಿನ ರಂಗೋಲಿ ಇದ್ ನೋಡ್ರಿ. ನಮ್ ಫ್ರೀ ಹ್ಯಾಂಡ್ ರಂಗೋಲಿನ ಹಾಕ್ತೇನೆ. ಯಪ್ಪ ಮುಂಜಾನೆ ಏನು ಮಾರಯ್ಯ ನೀನು ಚಿಕನ್ ಮಟನ್ ತಿನ್ನಾಕಂತ ಹೊಂಟಿ. ಒಂದು ವಾರ ಆತ. ಸದ್ಯಕ್ಕೀಗ ಬ್ರಷ್ ಮಾಡ್ಕೋಬೇಕಾ. ಬ್ರಷ್ ಮಾಡಿಕೊಂಡು ಆಮ್ಯಾಗ ಮುಂದಿನ ರೊಟ್ಟಿನ ಸುರಕ್ಕೆ ಜಳಕ ಮಾಡ್ಬೇಕು. ಅಯ್ಯ ನೀರೇ ಜಳಕ ಕೇಳಂತ ಹೇಳಿನಪ್ಪ ನಾನು. ವೆಂಕಟೇಶಪ್ಪ ನಮ್ಮ ಗೌರಿಗೆ ಮುಂಜಾನೆಗ ಎದ್ಕೊಳ್ಳೆ ಮೊಸರು ನೀರು ತೊಗೊಂಬಂದಿಟ್ಟಿವಿ. ಅದ್ರೊಳಗೆ ಒಂದಿಟ್ಟ ಮಜ್ಜಿಗೆ ಇದ್ದು ಅಂದ್ರೆ ಕುಡಿಯೋಕೆ ಹೋಗಂಗಿಲ್ಲ. ಮುಂಜಾನೆಗಾದ್ರೆ ಕುಡಿಯೋಂಗಿಲ್ಲ, ಮತ್ತು ಮಧ್ಯಾಹ್ನತಿ ಆದ್ರೆ ಕುಡಿತಾಳ್ತಾನ. ಎಲ್ಲರಿಗೆ ಹೇಳ್ತಾ ಕುಡಿಬೇಕಲ್ಲ, ಅದ್ರೊಳಗೆ ಹಿಟ್ಟತಿ ಇರ್ತೈತಿ, ಮೊಸರು ಇರ್ತೈತಿ, ಅದನ್ನೆಲ್ಲನೂ ಕುಡಿತಾಳೆ. ಇದು ಯಾವುದೋ ಪ್ಯಾಷನ್ ಫ್ರೂಟ್ ಬಳ್ಳಿದು ಹೆಂಗೆ ಆತಂದ್ರೆ ಕತೆ. ಈಗೇನಂತಾರಂದ್ರೆ, ಯಾರಾದರೂ ಫ್ರೆಂಡ್ಸ್ ಆಗಲಿ, ಫ್ಯಾಮ್ಲಿ ಆಗಲಿ, ಯಾವುದೋ ಒಂದು ಸಂಬಂಧ ಆಗಲಿ, ಒಂದು ಗಿಡನಾಗಲಿ, ಏನೋ ಆಗಲಿ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮ್ಗೆ ಗೊತ್ತಿಲ್ಲದೆ ಇರುವಾಗ ನಾವು ಅದನ್ನು ಲೆಕ್ಕಕ್ಕೆ ತೊಗೊಳಂಗಿಲ್ಲ. ಅದ್ರ ಬಗ್ಗೆ ಗೊತ್ತಾಗುವಷ್ಟರಲ್ಲಿ ಅದು ನಮ್ಮಿಂದ ಯಾವುದೋ ಒಂದು ರಿಲೇಷನ್ಶಿಪ್ ಆಗಲಿ, ಸಂಬಂಧ ಆಗಲಿ, ಅದು ದೂರ ಹೋಗ್ಬಿಟ್ಟಿರ್ತೈತಿ. ಹಂಗೆ ಇಷ್ಟು ದಿನ ಜಗ್ಗಿಕಾಯಿ ಅದು ಜಗ್ಗಿ ಅಂದ್ರೆ ಭಾಳ ಅಷ್ಟ. ಅವಾಗ ನಮ್ಮ ಮನೆಯವ್ರಿಗೆ ನಾನು ಎಷ್ಟು ಹೇಳಿದ್ರೂ ತಿಳಿಲೇ ಇಲ್ಲ. ಬಟ್ ಇವಾಗ ಯಾರೋ ಹೇಳಿದಿಂದ ಅವ್ರಿಗೆ ಅರ್ಥ ಆತ. ಅದನ್ನೇ ಹೇಳೋದು, ಇದ್ದಾಗ ಯಾವುದೋ ಸಂಬಂಧಗಳನ್ನಾಗಲಿ, ಯಾವುದೋ ಗಿಡ ಬಳ್ಳಿಗಳನ್ನಾಗಲಿ ಕಳ್ಕೊಬಾರ್ದು ಅಂಥೇಳಿ. ಹಂಗೆ ಕೈ ಮೈ ಎಲ್ಲ ಒಡೆಯುತ್ತಾವೆ ನೋಡ್ರಿ. ತುಟಿ ಬಟಿ ಎಲ್ಲ ಇದೆಲ್ಲ ಮೂಪಾಗೆಲ್ಲ ಸನ್ಸ್ಕ್ರೀನ್ ಹಚ್ಕೊಳಕತ್ತೀನಿ. ನಾ ಹಚ್ಕೊಳ್ಳೋದೇ ಇಲ್ಲ, ಯಾವಾಗಾರ ಅಷ್ಟ ಅಪರೂಪ ಹಚ್ಕೋಬೇಕಂತ ಅನಿಸಿದ್ರೆ ಹಚ್ಕೋತೀನಿ, ಇಲ್ಲ ಅಂದ್ರೆ ಇಲ್ಲ. ಬಟ್ ಈ ಹಾರ್ಮೋನ್ ವ್ಯತ್ಯಾಸದಿಂದ ಏನೋ ಸಿಕ್ಕಾಪಟ್ಟಿ ಗೋಳು ಹೇಳಾಕತ್ತಾವು. ಹಂಗಾಗಿ ತಲೆ ಕೆಡಿಸ್ಕೊಳಕತ್ತಿಲ್ಲ ಅದ್ರ ಬಗ್ಗೆ. ಹೇಳವು ಎಷ್ಟು ಬೇಕಾದಷ್ಟು ಹೇಳ ಅಂತೇಳಿ. ಮತ್ತು ಯಾವ ಕ್ರೀಮು ಹಚ್ಕೊಳಕತ್ತಿಲ್ಲ ನಾನೀಗ ಸದ್ಯಕ್ಕೆ. ಸನ್ಸ್ಕ್ರೀನ್ ಇರೋ ಮಟ್ಟ ಅಷ್ಟು ಹಚ್ಕೋತೀನಿ, ಅದರಿಂದ ಏನು ಹಚ್ಕೊಳಕ್ಕೆ ಹೋಗಂಗಿಲ್ಲ. ಸುಮ್ಮನೆ ಯಾಕೆ
ನಾವು ಒಂದ್ಸಲ ಇದು ಸನ್ಸ್ಕ್ರೀನ್ ಎಲ್ಲ ಹಿಂಗೆ ಯಾವುದೋ ಒಂದು ಕ್ರೀಮ್ನ ಯೂಸ್ ಮಾಡಾಕತ್ವಿ ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕಾಕೈತಿ. ಇಲ್ಲಾಂದ್ರೆ ಮಕ್ಕದ ಮ್ಯಾಗ ಗುಳ್ಳು ಇಳಾಕ್ ಶುರು ಆಗ್ಬಿಡ್ತಾವ. ಈಚೆ ಕಡೆ ಗಲ್ಲದ ಮ್ಯಾಗ ಅಂದ್ರೆ ಫುಲ್ ಗುಳ್ಳಿದ್ದಾವ, ಕಾಣಿಸಂಗಿಲ್ಲ. ಇಷ್ಟ ಮುಗಿತ. ಲಿಪ್ ಬಾಮ್ ಒಂದು ಡೈಲಿ ಹಚ್ಕೋತೀನಿ. ನಮ್ಮ ಮನೆಯವ್ರು ಕಡ್ಡಿ ಇಟ್ಟಂಗೆ ಕಡ್ಡಿನೇ ಹಚ್ಕೊಳಕ್ಕೆ ಬರಂಗಿಲ್ಲ. ಓಕೆ, ಪೂಜೆ ಮಾಡ್ತೇನೆ. ಪೂಜೆ ಇಲ್ಲ ಫಸ್ಟ್ ಈಗ ನಾನು ಇವತ್ತು ನವನಕ್ಕಿದ ಬಿಸಿಬೇಳೆ ಬಾತ್ ಮಾಡ್ಬೇಕಂತ ಒಂದಿಷ್ಟು ನವನಕ್ಕಿದಾವು ಮಾಡ್ಬೇಕಂತ ಹೇಳಿ ಅನ್ಕೊಂಡೇನಿ. ಕಣ್ಣಾಗೇನು ಬಿತ್ತು. ಹಿಂದ್ಗಡೆ ಶೇರ್ ಮಾಡಿ, ನನ್ನ ಮಾತು ಹೊಸದಾಗಿ ಯಾರಾದ್ರೂ ನೋಡ್ತಿರ್ತಿರಲ್ಲ, ಹಾಗಾಗಿ ಶೇರ್ ಮಾಡ್ತೀನಿ. ಇಷ್ಟ ಆದ್ರೆ ನೀವು ಟ್ರೈ ಮಾಡ್ಬೋದು. ನಾನು ಮಾಡೋ ಬಿಸಿಬೇಳೆ ಬಾತ್ ಸ್ಪೆಷಲ್ ಆಗಿರ್ತೈತಿ. ಅದೇನಂತೇಳಿ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಕೈತಿ. ನನ್ನ ಮತ್ತೆ ಆಮೇಲೆ ಸಿಗ್ತೇನೆ. ನಮ್ಮ ಯಜಮಾನ್ರ ನೀರ ಸಾಕತ್ತಾರ, ಅವಷ್ಟು ಹಾಲು ಔಷಧ ತಗೊಳಕ್ ಬೇಕಾ, ಹಾಗಾಗಿ ಹಾಲು ಇಟ್ಕೊಳಕತ್ತೀವಿ. ಇಲ್ಲಾಂದ್ರೆ ಹಾಲು ಇಟ್ಕೊಳಂಗಿಲ್ಲ. ಜೀವನ ಮೆಡಿಸಿನ್ ತಗೊಳೋದ್ರಾಗ ಮುಗಿದೈತಿ. ಇವು ನವನಕ್ಕಿ ನೋಡ್ರಿ, ನವನಕ್ಕಿ ನಮ್ಗೆ ಈಗೆಲ್ಲ ಸೂಪರ್ ಮಾರ್ಕೆಟ್, ಆ ಮಾರ್ಕೆಟ್, ಈ ಮಾರ್ಕೆಟ್ ಬಂದಲ್ಲ ಈಸಿಯಾಗಿ ಸಿಗ್ತಾವ. ಇಲ್ಲಿ ಕಾಣಿಸ್ತೈತಿಲ್ಲ, ಇದು ಚಾ ಕುಡಿ ಕಪ್ ನೋಡ್ರಿ. ನಮ್ಮ ಮದುವೆ ಕೊಟ್ಟಿದ್ದೆ. ನನ್ ಗಂಡ ಇದ್ದಂದ್ರೆ ವಿಡಿಯೋ ನೋಡು ಎಲ್ಲ ಹೇಳ್ತೀಯಳ ಅಂತ. ನಮ್ ಕಡೆ ಮದುವೆಯಾಗ ಎಲ್ಲಾನು ಕೊಡ್ತಾರ್ರಿ ಹೆಣ್ಮಕ್ಳಿಗೆ. ಒಲಿ ಒಂದ ಕೊಡಂಗಿಲ್ಲ, ಒಲಿ ಬಿಟ್ಟ ಬಿಸು ಕಲ್ಲು, ಒಳಕಲ್ಲು, ಅದು ಮತ್ತೆ ಈ ಕುಟ್ಟಾಣಿನ ಕೊಡ್ತಾರಂತ ಅನಿಸ್ತತಿ. ಒಲಿ ಒಂದ್ ಬಿಟ್ಟು ಎಲ್ಲ ಕೊಡ್ತಾರ. ಫ್ರಿಜ್, ವಾಷಿಂಗ್ ಮಷೀನು, ಮತ್ತೆ ಡಿಶ್ ವಾಷರು, ಅದನ್ನು ಶ್ರೀಮಂತರೆಲ್ಲ ಅದನ್ನು ಕೊಡ್ಬೋದು ಮೋಸ್ಟ್ಲಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ವರದಕ್ಷಿಣೆ ಕೊಡ್ಬೇಕು, ಬಂಗಾರ ಕೊಡ್ಬೇಕು, ಮತ್ತ ಅವ್ರ ಮದುವೆ ಆದ ವಿಷಯನ ಹೋಗಿ ಬ್ಯಾರೆ ಆದ್ರೂ ಬ್ಯಾರೆ ಕಡೆ ಏನಾದ್ರು ಇರ್ಬೋದ, ಇಲ್ಲಾಂದ್ರೆ ಅಲ್ಲೇ ಇದ್ರೂನು ಒಟ್ನಲ್ಲಿ ಪ್ರತಿ ಒಂದು ಮನೆತನಕ್ಕೆ ಜಾಡ್ ಏನೇನ್ ಬೇಕಲ್ಲ ಪ್ರತಿ ಒಂದನ್ನು ಕೊಟ್ಟು ಕಳಿಸ್ತಾರ. ಗ್ರೇಟ್ ಅಲ್ರಿ ನಮ್ ಕಡೆ. ಮತ್ತೀಗ ನೌಕರಿ ಇದ್ರ ಮತ್ ಕಾರು, ಬೈಕು, ಯಪ್ಪ ಏನ್ ಡಿಮಾಂಡ್ ಅಂತೀರಿ. ಹಂಗ ಡಿಮಾಂಡ್ ಮಾಡೋದಕ್ಕೆ ಈಗ ಹೆಣ್ಣು ಸಿಗಲ್ಲ ಗಂಡು ಮಕ್ಕಳಿಗೆ. ಇದು ಒಂದ ಕಪ್ ಅಂದ್ರೆ ಭಾಳ ಇಷ್ಟ ತಗೋದೆ ನಾನು ಕಾಣಿಸ್ತೈತಲ್ಲ, ಅಷ್ಟ ಸಾಕು. ಒಂದು ಕಪ್ ನಾವು ಇದನ್ನ ತಗೊಂಡ್ರೆ ಅರ್ಧ ಕಪ್ನಷ್ಟ ತೊಗರಿಬೇಳೆ ಕಾಣಿಸ್ತೈತಿಲ್ಲ, ಅರ್ಧ ಕಪ್ನಷ್ಟು ತೊಗರಿಬೇಳೆ. ಈಗ ಅವನ್ನ ಸ್ವಚ್ಛಗೆ ತೊಳ್ಕೊಬೇಕು. ಇದು ಅರ್ಧ ಕೆಜಿ ನೋಡ್ರಿ, ಯಾವಾಗ ಹಿಡಿದು ಒಂದು 3-4 ಸಲ ಮಾಡಿದ್ವಿ, ಮಸ್ತ್ ಆಗೈತಿ. ನಾವು ಯಾವಾಗಲೂ ಬರೀ ಅಕ್ಕಿದನ್ನ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿಂದಾಗ ಈ ಥರ ಮತ್ತೆ ಇದು ಆರೋಗ್ಯಕ್ಕೆ ಭಾಳ ಒಳ್ಳೇತಿ. ಇದು ತೊಳಿಬೇಕು. ಕೆಲವ್ರು ನೆನೆಸೆಲ್ಲ ಇಡ್ತಾರ, ನೆನೆಸಾಕೆ ಇಡಂಗಿಲ್ಲ, ಡೈರೆಕ್ಟ್ ಸ್ವಚ್ಛಗೆ ತೊಳ್ಕೊಂಡು ಇದ್ರೊಳಗೆ ತೊಗರಿ ಬೇಳೆ ಒಳಗೆ ಕಡ್ಡಿ ಕಸರಿದ್ದು ಏನೋ ನೋಡ್ರಿ ಇದನ್ನ ನವನೇ ಒಳಗೆ ಏನಿರಂಗಿಲ್ಲ. ತೊಳ್ಕೊಂಡ ಇದ್ರೊಳಗೆ ಅರಶಿನ ಪುಡಿ ಹಾಕಿ ನಾನು ಇದನ್ನ ಕುದಿಸಾಕಿ ಇಟ್ಬಿಟ್ಟಿರ್ತೇನೆ. ಪೂರ್ತಿ ಸಣ್ಣ ನೈಸ್ ಆಗಂಗ ಕುದಿಬೇಕಿದೆ. ಕುದಿಂದ ಹೆಂಗ್ ಮಾಡ್ದಂತ ತೋರಿಸ್ತೇನೆ. ಪೂಜೆ ಮಾಡ್ತೀನಿ, ಆಮೇಲೆ ಸಿಗ್ತೇನೆ ನೋಡ್ರಿ. ನಮ್ದು ಬಿಸಿ ಬೇಳೆ ಬಾತಿನ ಅವತಾರ. ನೀರು ಒಂದಿಟ್ಟು ನಾನು ಅನ್ಕೊಂಡು ನೀರು ಇದ್ರೊಳಗೆ ನೀರು ಭಾಳ ಹಾಕಕ್ಕೆ ಆಗಂಗಿಲ್ಲ. ಅದು ನೀರು ಭಾಳ ಹಾಕೋಣಂತಲೇ ನಾನು ಇಷ್ಟೆಲ್ಲ ವೇಸ್ಟ್ ಆಯ್ತು, ಕೆಲಸ ಹತ್ತು ಮಾಡ್ಬೇಕಲ್ರಿ. ರುಕ್ಮಿಣಿಗ ಮಾಡ್ತಾಳೆ, ಇದನ್ನು ಮಾಡ್ತೀನಿ. ಪೂಜೆನೂ ಮುಗೀತು ನಂದೀಗ. ಪೂಜೆನೂ ಮುಗೀತು ನೋಡ್ರಿ ನಂದು. ತುಳಸಿಗಿರಿ ಆಂಜನೇಯ ನಮ್ಮ ಮನೆ ದೇವ್ರು ನೋಡ್ರಿ. ಮನೆ ದೇವರ ತುಳಸಿಗಿರಿ ಆಂಜನೇಯ ಸ್ವಾಮಿ ಮತ್ತು ರಾಯರ ಫೋಟೋ.
ನಂಗೆ ಇಲ್ಲೇ ತುಳಸಿ ಸಿಗಂಗಿಲ್ಲ ಅಂತ ತುಳಸಿ ಹಚ್ರಂತಂದ್ರಿ, ಅದಕ್ಕೂ ಕಾಲ ಯಾವಾಗ ಕೂಡಿ ಬರ್ತೈತೆ ನೋಡ್ತೀನಿ. ಹಚ್ಬೇಕಂತ ಅನ್ಕೊಂಡೇನಿ, ಬಟ್ ಯಾವಾಗಂತ ಗೊತ್ತಿಲ್ಲ. ಶ್ರಾವಣದಾಗ ಹಚ್ಬೇಕಂತಂದ್ವಿ, ಶ್ರಾವಣದಾಗೂ ಹಚ್ಚಕ್ಕಾಗಲಿಲ್ಲ. ನೀವು ಮನಸ್ಸಿನಾಗ ಅನ್ಕೊಳಕತ್ತಿರಲ್ಲ, ರುಕ್ಮಿಣಿ ಒಂದು ಕೆಲಸ ನೆಟ್ಟಗ ಮಾಡ್ತೀಯ ನೀನು ಅಂತೇಳಿ ಅನ್ಕೊಳಕತ್ತಿರಲ್ಲ. ಕಮೆಂಟ್ ಮೂಲಕನ ತಿಳಿಸ್ರಿ. ಅನ್ಕೊಳ್ಳೋದು ಇಷ್ಟ ಯಾಕೆ. ಮುಸ್ಲಿ ಬಕೆಟ್ ಒಂದಿಲ್ಲ ಇಲ್ಲೇ. ಬೇಕಿತ್ತ ಇದು ನೀರು ನೋಡಿಟ್ಟಿದ್ರ ಇಷ್ಟೆಲ್ಲ ಹಾಕಿರ್ಕಿಲ್ಲ, ಹೌದಿಲ್ರಿ? ಇವು ನಾವು ಇರ್ತಲ್ಲ ಅದ್ರೊಳಗೆ ಬಂದು ಸಿಕ್ಕೊಂಡಿರ್ಬೋದು. ಅದಕ್ಕೆ ಈ ನಮನಿ ಆತ್ ನೋಡ್ರಿ. ಇರ್ಲಿ, ಹೆಣ್ಮಕ್ಳಲ್ರಿ, ಮಾಡ್ತೇವಿ. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕ. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಾಳು ಮೆಣಸು. ನಮ್ಮ ಮನೆಯವ್ರು ಕಾಳು ಮೆಣಸು ತಿನ್ನಕ್ಕೆ ಇಷ್ಟಪಡಲ್ಲ. ಮತ್ತು ಇನ್ನೊಂದು ಏನಂತ ನಾನು ಮಾಡೋ ಸ್ಪೆಷಲ್ ಅಂತ ಹೇಳಿಲ್ಲ, ತರಕಾರಿನೂ ಹಾಕಂಗಿಲ್ಲ ನೋಡ್ರಿ. ಭಾಳ ಡೇಂಜರ್ ಇವು ನೋಡ್ರಿ. ಇವನೊಂದು ನೌನ ಇದ್ರೊಳಗೆ ತೊಳೆದ್ ನಾನು ಆದ್ರೂ ಹೋಗಿಲ್ಲ ನೋಡ್ರಿ. ಇವ್ ನವನಕ್ಕಿ ಒಳಗೆ ಬೇಕಾದಷ್ಟು ಕೊಟ್ರಿ, ಬೇಕಾದಂಗೆ ಮಾಡ್ರಿ, ಇದ್ರೊಳಗೆ ನವ್ನಿ ಉಳಿತಾವ. ಆ ನವ್ನಿನ ಭಾಳ ಡೇಂಜರ್. ಬಟ್ ಕುಕ್ಕರ್ನಾಗ ಅಡ್ಗೆ ಮಾಡೋದು ಅಷ್ಟ ಡೇಂಜರ್. ಇನ್ನೊಮ್ಮೆ ಇಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಕ್ ಹೋಗಂಗಿಲ್ಲ. ಮಸಡಿಗೆ ಬಡಿತೇನೋ ಅನ್ಕೊಂಡಲ್ಲ. ಇಷ್ಟು ಕಡ್ಯಾಕ್ ಬಂದದ್ದು ಎಲ್ಲ ನವನಿನ ನೋಡ್ರಿ. ನವನಕ್ಕಿಗೆ ವ್ಯತ್ಯಾಸ ಇರ್ತೈತಿ. ನವನಿ ಅಂದ್ರ ಮ್ಯಾಗ್ ಸಿಪ್ಪೆನೆ ಹಂಗ ಡೈರೆಕ್ಟ್ ನವನಿ ಇರ್ತಲ್ಲ ಅವ. ನವನಕ್ಕಿ ಅಂದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ಹೋಗಿ ಅಕ್ಕಿಗೆ ಇರ್ತಲ್ಲ ಅವ್ ನವನಕ್ಕಿ. ಇಷ್ಟಪಡ್ಕೊಂಡು ಇನಾಡ್ ಮಾಡ್ಕೊಂಡು ತಿನ್ಬೇಕಂದ್ರ ಇದ್ರದೊಂದು ಕಾಟನ. ನಾ ಇನ್ನೊಮ್ಮೆ ಅದು ಇದೈತಲ್ಲಪ್ಪ, ಅದ್ರೊಳಗ ಮಾಡ್ತೇನೆ. ಬದಕಿ ಬಾಳೋ ಅಕ್ಕಿನೋ ಮುಖ ಮಸಡಿ ಹೊಡ್ಕೊಂಡೇನು. ಹಿಂಗ್ ಬಡದೆ ಅಂದ್ರೆ ಅಲ್ಲೆಲ್ಲ ಸಿಕ್ಕೊಂಡಿದ್ದೆಲ್ಲ ಬೇಕೈತಿ. ಸಿಟಿ ಹೊಡೆದ್ ಬಿಡ್ತೈತೆ ನೋಡೋಣ್ರಿ. ಇನ್ನೊಂದು ವಿಜಿಲ್ ಹೊಡಿಲ್ಲ ಅದ. ಅಷ್ಟೊತ್ತಾಗಲೂ ಮಸಾಲೆ ರೆಡಿ ಮಾಡ್ಕೋತೀನಿ. ನಾನು ಮಸಾಲೆ ಏನೇನು ತೊಗೊಂಡ್ರೆ ಕೊತ್ತಂಬರಿ ಕಾಳು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ. ಇಲ್ಲಿ ಒಂದು ಚಕ್ಕೆ ತೊಗೊಂಡಿನಿ. ಒಂದು ಚಕ್ಕೆ ಇಲ್ಲ, ಒಂದು ಸ್ಟಾರ್ ಚಕ್ರ ಮೊಗ್ಗು ಯಾವುದೋ ಒಂದು. ಇಲ್ಲಿ ಒಂದು 8 ಚಕ್ಕೆ ತೊಗೊಂಡಿನಿ. ಮತ್ತು ಕಾಳು ಮೆಣಸು, ನಮ್ಮ ಮನೆಯವ್ರು ಕಾಳು ಮೆಣಸು ಹಾಕಿದ್ರೆ ಇಷ್ಟ ಆಗಂಗಿಲ್ಲ, ಬಟ್ ಹಾಗಾಕತ್ತೀನಿ. ಗರಂ ಮಸಾಲೆ ಬೇಕಾದ್ರೆ ಹಾಕೋಬೋದಿಲ್ಲ, ಸ್ಕಿಪ್ ಮಾಡ್ಬೋದು. ಇದನ್ನು ಕೊತ್ತಂಬರಿ ಕಾಳು ಅಂತೂ ಹಾಕೊಳ್ಳೇಬೇಕಾಗ್ತೈತಿ. ಇನ್ನಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋತೀನಿ, ನಾನು ಹುರ್ಕೋತೀನಿ. ದಂಡಿ ಕೆಡೋದಿಲ್ಲ, ಗಾಳಿ ಕೆಡೋದಿಲ್ಲ. ಈ ಕುಕ್ಕರ್ ವಿಜಿಲ್ ತೆಗೆದಾಗೈತಿ. ಇಷ್ಟು ಧೈರ್ಯ ರುಕ್ಮಿ. ಉದ್ದಿನಬೇಳೆ, ಕಡಲೆಬೇಳೆ ಒಮ್ಮೆ ಹಾಕಿ ಕೊಡ್ಕೊಂಡ್ಬಿಡ್ತಾನೆ. ನಾ ಎಷ್ಟು ಹಾಕ್ಬಿಡ್ತೇನೆ ಬಿಡ್ರಿ. ಹೊತ್ತು ಅಂತವೇನಿಲ್ಲ, ಕೈಯಾಡ್ಸ್ಕೊಂತಾನೆ ಇರ್ಬೇಕು ನಾನು. ಬಹುಶಃ ಇದಾಗಿರ್ಬೋದು, ಗ್ಯಾಸ್ ಹಾಕ್ತೀನಿ. ಇದನ್ನು ನಾವು ಎಣ್ಣೆ ಹಾಕಿನೂ ಹುರ್ಕೋಬೋದು. ನಾನು ಇಲ್ಲೇ ಖಾರನ ಸೇರಿಸೋದ್ರಿಂದಾಗ ಮೆಣಸಿನ್ಕಾಯಿ ಹಾಕಾಗತ್ತಿಲ್ಲ. ಮೆಣಸಿನ್ಕಾಯಿ ನೀವು ಇದ್ರೊಳಗೆ ಫ್ರೆಶ್ ಪೌಡರ್ ಬೇಕಂತಂದ್ರೆ ಮೆಣಸಿನ್ಕಾಯಿನೂ ಹುರ್ಕೊಂಡ ಇಷ್ಟನ್ನು ಒಮ್ಮೆ ಮಿಕ್ಸಿ ಮಾಡ್ಕೋಬೋದು. ಇದ್ರೊಳಗೆ ಸ್ವಲ್ಪ ಜೀರಿಗೆ ಹಾಕೋತೇನೆ.
ನಾವು ಇನ್ನೊಂದು ಮಸಾಲೆ ಖಾರ ಮಾಡ್ತೇವಲ್ಲ ಅದ್ರೊಳಗೆ ಇದೇ ಥರ ಎಲ್ಲ ಥರನೂ ಇರ್ತೈತಿ. ಬಟ್ ಅದನ್ನು ಹಾಕಿದಾಗ ಅದೊಂಥರ ಡಿಫ್ರೆಂಟ್ ರುಚಿ ಕೊಡ್ತೈತಿ. ಹಾಗಾಗಿ ಫ್ರೆಶ್ ಮಸಾಲೆನ ಮಾಡ್ಕೊಂಡ್ರ ಪೌಡರ್ನ ಮಾಡ್ಕೊಂಡ್ರ ಅಂತೇಳಿ ಇಲ್ಲೇ ಹುರ್ಕೊಳಕತ್ತೆ ನೋಡ್ರಿ. ಇದನ್ನ ಮಿಕ್ಸಿಗೆ ಹಾಕೊಳ್ಳೋದು. ಹೊರಗೇನು ಒಲಿ ಒತ್ತಿಲ್ಲ ನಾನೇ, ಇಲ್ಲಾಂದ್ರೆ ಹೊರಗನ್ನ ಮಾಡ್ತಿದ್ವಿ. ಹೊರಗೆ ಒಲಿ ಒತ್ಸಿದ್ವಿ ಅಂದ್ರೆ ಕಡಿಮೆ ಅಡಿಗಿತ್ತಂದ್ರೆ ನಾನು ಹೊರಗೆ ಒಲಿ ಒತ್ಸಾಕ ಹೋಗಂಗಿಲ್ಲ. ಈಗ ಇದನ್ನ ಪೂರ್ತಿ ನೈಸ್ ಪೌಡರ್ ಮಾಡ್ಕೊಂಬರ್ಬೇಕು. ಒಂದಿಟ ತಣ್ಣಗಾಗಿನ ಪೌಡರ್ ಮಾಡ್ತೇನೆ. ನಾನಿಲ್ಲಿ ಪೌಡರ್ ರೆಡಿ ಮಾಡ್ಕೊಂಬಂದು ನೋಡ್ರಿ. ಇದ್ರೊಳಗೆ ನಾನು ಖಾರದ ಪೌಡರ್ ಹಾಕೊಂಡೆ ನಾನು ಮಿಕ್ಸಿ ಮಾಡ್ಕೊಂಡೇನಿ. ಹೋಗೋ ಮುಂದೆ ಬೆಳ್ಳಗೈತಿ ಕೆಂಪಗೈತಿ ಅಂತ ಹಾಕೋಬೇಡ್ರಿ. ಈಗ ಇಲ್ಲೇ ಖಾಲಿ ಆಗ್ತದೆ, ಎಣ್ಣೆ ಹಾಕೋದ್ರಿ. ಎಣ್ಣೆ ಖಾಲಿ ಆಗೈತಿ. ಒಗ್ಗರ್ನಿಗೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕೊಳ್ಳೋದು. ಎಣ್ಣೆ ಅಷ್ಟೇ ಸಾಕಂತ ಅನಿಸ್ತದೆ ನಂಗೆ. ಈಗೆಲ್ಲ ಕುದಿಸ್ಕೊಂಡಿದ್ನೆಲ್ಲ ಇದು ರೆಡಿ ಐತಿ. ಮತ್ತು ಇಲ್ಲಿ ಒಂದು ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೇನಿ. ಮತ್ತಿಲ್ಲ ಹುಂಚೆನ್ನೊಳಗೆ ನೀರು ಹಾಕಿಟ್ಟೆ ನೋಡ್ರಿ. ಹುಂಚೆಣ್ಣೆ ನೆನಿಲ್ಲ ಅಂಥೇಳಿ ಪೌಡರ್ ಇದನ್ನ ಇಷ್ಟು ಹಾಕಂಗಿಲ್ಲ. ಇನ್ನೊಂದು ಸಾರಿ ಮರ್ತು ನಾನು, ಕೊಬ್ಬರಿನ ಒಣ ಕೊಬ್ಬರಿ ಹೆಂಗಿರ್ತೈತಲ್ಲ ಒಣ ಕೊಬ್ಬರಿನೂ ಹಾಕಿ ಹುರ್ಕೋರಿ ನೀವು. ನಾನು ಇಕ್ಕಟ್ಟು ಆಮ್ಯಾಗ ಹುರ್ಕೊಂಡ ಇದು ಮಿಕ್ಸಿ ಮಾಡ್ಕೊಂಡೇನಿ. ನಾನು ಇದಕ್ಕೂ ಜೀರಿಗೆ ಸಾಸಿವೆ ಹಾಕೊಂಡ್ಬಿಡ್ತೇನೆ. ಜೀರಿಗೆ ಸಾಸಿವೆ ಹಾಕೊಳ್ಳೋದ್ರಿಂದ ಏನು ಆಗಂಗಿಲ್ಲ, ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ, ಚಲೋ ಆಗ್ತೈತಿ ಕರಿಬೇವು ಒಗ್ಗರಣೆಗೆ. ಮತ್ತು ಉಳ್ಳಾಗಡ್ಡಿ. ನೀವು ಬೀನ್ಸ್ ಮತ್ತು ಕ್ಯಾರೆಟ್ ನಮ್ಮ ಮನೆಯವ್ರು ಇಷ್ಟನೂ ಪಡಂಗಿಲ್ಲ ಯಾವ ತರಕಾರಿನೂ ತಿನ್ನಾಕ. ಹೊಂದಾಗಿ ನಾನು ಇಲ್ಲೇ ತರಕಾರಿ ಹಾಕಕತ್ತಿಲ್ಲ. ಇದ್ರೊಳಗೆ ನೀವು ಕುದಿಸ್ಕೋಬೋದ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಒಂದು 5 ನಿಮಿಷ ಅದು ಮೆತ್ತಗಾಗ್ಬಿಡ್ತೈತಿ. ಆಮೇಲೆ ನೀವು ಎಲ್ಲ ಥರದ ಒಗ್ಗರಣೆನೂ ಕಟ್ಕೋಬೋದು. ಈಗ ಅದೆಷ್ಟು ಎಣ್ಣೆ ಫ್ರೈ ಆಗಲಿ. ಇಲ್ಲೇ ಮಸಾಲೆ ಈ ಥರ ಈಗ ದಿನ ಮಸಾಲೆ ಪೌಡರ್ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೊಳ್ಳಿ. ಇದು ಭಾಳ ಆಕೈತಿ. ಸಾಕಿಷ್ಟ. ಅರಿಶಿಣ ಪುಡಿ ಇದ್ರೊಳಗೆ ಹಾಕಿ ನಾವು ಇದನ್ನ ಮಾಡಿರ್ತೇವಲ್ಲ, ಕುದಿಸಿರ್ತೇವಲ್ಲ, ಹಂಗಾಗಿ ಮತ್ತೆ ಎಕ್ಸ್ಟ್ರಾ ಅರಿಶಿಣ ಪೌಡರ್ ಏನು ಬೇಕಾಗಂಗಿಲ್ಲ. ಈಗ ಹುಂಚಿನ ರಸನ ಹಾಕೊಳಕತ್ತೆ ನಾನು. ಇದು ಹುಂಚೆ ಹಳೀದಾಗ್ಬಿಟ್ಟೈತಿ. 3 ವರ್ಷದ ಹುಂಚೆನೇ ಐತಿ, ನಾವು ಹುಳಿನೇ ಇಲ್ಲ. ಹುಳಿ ಕಡಿಮೆ ಆಗೈತೆ ಸ್ವಲ್ಪ. ಹಾಗಾಗಿ ಎಷ್ಟು ಬೇಕು ನೋಡ್ರಿ ಅಷ್ಟು ಹಾಕೋಬೇಕಾಕೈತಿ ನೀವು. ನಾನು ಒಮ್ಮೆ ಒಂದೊಂದು ವಿಧಾನದಲ್ಲಿ ಮಾಡ್ತಿರ್ತೇನೆ. ನಿಮ್ಗೆ ಹೆಂಗೆ ಇಷ್ಟ ಆಗೈತೆ ನೋಡಿ, ನೀವು ಹಂಗೆ ಮಾಡ್ಕೊಂಡು ತಿನ್ಬೋದು. ನಾನು ಅದ್ರೊಳಗೆ ಖಾರ ಹಾಕಿದ್ನೆಲ್ಲ, ಖಾರ ಕಡಿಮೆ ಆತಂದ್ರೆ ಇದ್ರೊಳಗೆ ನೋಡಿ ಖಾರ ಹಾಕೋಬೇಕಾಕೈತಿ. ಈಗ ಇದನ್ನ ಒಂದು 5 ನಿಮಿಷ ಕುದಿಸ್ಕೋತೇನೆ. ಕುದಿಸ್ಕೊಂಡ್ರೆ ಬಿಸಿಬೇಳೆ ಬಾತ್ ರೆಡಿ ಆಯ್ತು ನೋಡ್ರಿ. ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಲ್ಲ ನಾನು. ಈಗ ಉಪ್ಪು ಹಾಕ್ತೇನೆ. ಉಪ್ಪಿಲ್ದ ಯಾವ್ದಾರು ಅಡಿಗೆ ತಿನ್ರಿ ಆಗಂಗಿಲ್ಲ. ನೀವು ಗೋಡಂಬಿನ ತುಪ್ಪದೊಳಗೆ ಫ್ರೈ ಮಾಡಿ ಇದ್ರೊಳಗೆ ಹಾಕೋಬೋದ, ಇಲ್ಲಾಂದ್ರೆ ಒಂದಿಟ್ಟು ಹಂಗೆ ಡ್ರೈ ಅಂದ್ರೆ ಹಂಗೆ ಫ್ರೈ ಮಾಡಿನೂ ಹಾಕೋಬೋದ. ಹಂಗೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಅಂತ ಅನ್ಸಂಗಿಲ್ಲ. ಮತ್ತು ಖಾರ ಉಪ್ಪಾತಿ ನೋಡ್ಕೊಂಡು ಹಾಕೋಬೋದು. ಈ ಟೈಮಲ್ಲಿ ಹಾಕೊಂಡು ಒಂದು 5 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೊಂಡ್ರೆ ಅದು ಬಿಸಿಬೇಳೆ ಬಾತ್ ರೆಡಿ ನೋಡ್ರಿ. ಸರ್ವ್ ಮಾಡ್ಕೊಂಡು ತಿಂದ್ಬಿಡೋದು. ಡಯಾಬಿಟಿಸ್ ಇದ್ದವ್ರಿಗಂದ್ರೂ ಭಾಳ ಅಂದ್ರೆ ಭಾಳ ಒಳ್ಳೇದಿದೆ. ಈಗಿದ ಬಿಸಿಬೇಳೆ ಬಾತ ರೆಡಿ ಆಯ್ತು. ನಾನು ತುಪ್ಪ ಹಾಕೋತೀನಿ ನೋಡ್ರಿ ಮ್ಯಾಗ. ಇಷ್ಟು ಸಾಕು. ಗೋಡಂಬಿನೂ ಹಾಕೊಂಡೆ ನಾನು ಇದ್ರೊಳಗೆ.
ಒಗ್ಗರಣೆ ಕೊಡೋ ಟೈಮಲ್ಲ ಹಾಕೋಬೇಕು, ಬಟ್ ನಾನು ಆ ನಂತರ ಹಾಕೊಂಡೆ. ತುಪ್ಪ ಹಾಕಿ ಮಾಡೋದ್ರಿಂದ ಅಡುಗೆನ ಮಸ್ತ್ ನೋಡ್ರಿ. ನಮ್ಮ ಮನೆಯವರು ಇಷ್ಟಪಡ್ತಾರೆ ತುಪ್ಪ, ಮತ್ತು ನಾನು ಇಷ್ಟಪಡ್ತೇನೆ, ನನಗೂ ಇಷ್ಟ ಆಕೈತೆ ತುಪ್ಪ. ನೋಡಿದ್ರಲ್ಲ ನನ್ನ ಬಿಸಿಬೇಳೆ ಬಾತ್ ಮಾಡೋದ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡಿರಿ. ನಮ್ಮ ಯಜಮಾನ್ರು ನೀರು ಹಸಕತ್ತಾರ. ಮಾವಿನಕಾಯಿ ಆಗೈತಿ, ಮಾವಿನಕಾಯಿ ತೋರಿಸ್ತೀನಿ ಬರ್ರಿ. ನಾನು ನಿಮ್ಗೆ ಮಾವಿನ ಗಿಡದಾಗ ಹೂ ಬಿಡಾಕತ್ತಾವ. ಹೋದ ವರ್ಷ ದಿನದಾಗೂ ಮಾವಿನಕಾಯಿ ಆಗಿದ್ದು. ಇವ ಹೋದ್ಸಲ ಭಾಳ ಆಗಿದ್ದು. ಅಯ್ಯಯ್ಯೋ ಉದುರಿ ಬಿದ್ದೈತೆ ಅದು, ಅಲ್ಲೇ ಆಗಿತ್ತು ನೋಡ್ರಿ. ಉದುರಿ ಬಿದ್ದೈತಂದ್ರೆ ಇಲ್ಲೇ ಎಲ್ಲಾರ ಕೆಳಗೆ ಬಿದ್ದಿರ್ತೈತೆ ಅದು. ಎಡ ಆಗಿದ್ದು, ಅದಕ್ಕೆ ಒಂದು ಕಪ್ಪಾಗಿ ಬಿತ್ತದ, ಒಣಗಿ ಹೋಗ್ತದ. ಇದು ಇನ್ನೊಂದು ಇತ್ತು, ನಿನ್ನೆ ನೋಡಿದ್ದು ನಾನು. ಯವ್ವ, ನಾನು ಹಂಗಾರ ಅದೊಂದರ ಉಳಿದಿದೆ, ಅದೊಂದರ ದೊಡ್ಡದಕ್ಕೈತೆ ಅಂತ ನಾ ಮಾಡಿದ್ದು ನೋಡ್ರಿ. ಹೂ ಬಿಟ್ಟ ನೋಡ್ರಿ, ಅಲ್ಲಿ ಕಾಣಿಸ್ತಾ ನೋಡ್ರಿ. ಇಲ್ಲೇ ಆಗಿತ್ತದ. ಎಲ್ಲಿ ಒಣಗಿ ಹೋಗೈತೆ, ಏನು ಮಾಡೈತೆ ಗೊತ್ತಿಲ್ಲ. ಇಲ್ಲಿ ಬಿದ್ದೈತೆ ನೋಡ್ದ, ಇಷ್ಟು ದೊಡ್ಡದಾಗಿ. ಮನಗಂಡ ದೊಡ್ಡ ಇವು ಅಲ್ಲಿ ಏನಾಗಿ ಇದಾಗೈತೇನೋ ಗೊತ್ತಿಲ್ಲ. ಹುಳ ತಿಂದ ನೋಡ್ರಿ ಇದು ಮಾವಿನಕಾಯಿ. ಜೀವ ಮರಗಾಕತ್ತ. ನಾನು ಬಿಸಿಬೇಳೆ ಬಾತ್ ಮಾಡೀನಿ, ತಿಂತಿರ್ನ ತೊಗೊಂಬರ್ತೇನೆ ಅಂತ ಕೇಳ್ತೀನಿ. ನಮ್ಮ ಮನೆಯವ್ರು ಏನಂತ ನೋಡೋಣ. ಇಲ್ಲ, ನನಗೆ ಆಮ್ಲೆಟ್ ಮಾಡೋ ರೊಟ್ಟಿನೇ ತಿಂತೇನೆ ಅಂತಾರೆ. ಏನಂತ ಗೊತ್ತಿಲ್ಲ. ನೀರು ಬಿಟ್ಟಾರ, ಹೂವು ಹಾಕಲ್ಲ. ತಗೊಂಡಶ ಮತ್ತು ನಾ ಹಿಂದಿಂದ ಬರೋದು ನಿಮ್ಮ ಮುಂದೆ ಹೋಗೋದಲ್ಲ, ಅದು ನಿಂತು ಕುಡಿಬೇಕು. ಊಟ ಹಾಕತ್ತದ ಮತ್ತು ಅದು ಕಬ್ಬು ಏನಾತ ಇಲ್ಲ ನೋಡದನ. ಈಗ ನೀನು ಹೊಂಬುಗುತ್ತಿಗೆ ಅಂದ್ರೆ ಹಿಂಗೆ ನೋಡ ಆತ. ಈಗ ನೀರು ಹಸದ ಆತ, ನೀರು ಹಸದ ಇದಾಟನ ಹಿಂಗ್ಯಾಕೆ ಹಸಾಕತ್ತೀನಿ. ಅಲ್ಲೇ ಇಲ್ಲೇಟ ಮೂಲಂಗಿ ಬೀಜ ಹತ್ತಿ ಊರ್ತಿದ್ನಲ್ಲ. ಇದು ಬಿಸಿಬೇಳೆ ಬಾತ್ ಮಾಡೇನು ಹಾಕೊಂಬರ್ಲಿ? ಮತ್ತು ನಿಂಗೆ ಏನಾರು ಮಾಡಲ ಬೇರೆ? ಇಲ್ಲೆಲ್ಲೋ ನಾನು ಸಣ್ಣಗೆ ಬಿಡ್ಬೇಕಿಲ್ಲ ನೀರು. ಈ ನಮ್ಮನೆ ಬಿಟ್ರೆ ಹೆಂಗೆ ಸಣ್ಣಗೆ ಉಣ್ಕೋತ ಹೋಗ್ಬೇಕದು. ಒಂದೊಂದು ಮಡಿ ಬಿಡಾಕತ್ತೀನಿ, 2 ಮಡಿ ಬಿಡ್ಬೇಕಲ್ಲ. ನಾನೇನು ಹೇಳಿದ್ರು ಅವ್ರ ತಲೆಯಾಗ ಹಾಕ್ಕೊಳ್ಳೋದಲ್ಲ, ಹಂಗಾಗಿ ಹೇಳೋದು ವೇಸ್ಟ್ ಅಂತ. ಹೌದಿಲ್ರಿ? ಮತ್ತೇನು ಮಾಡೋದ್ರಿ? ನಾನು ಹಂಗಾರೆ ಆ ಕಡೆ ಹಾಸ್ತಾರೋ ಇಲ್ಲಿ ಮೂಲಂಗಿ ಬೀಜ ತಂದಾರ. ನಿಮಗೆ ಮೂಲಂಗಿ ಬೀಜಾರ ಹಾಕಿದ್ರ ಅಂತೇಳಿ ನಾ ಮಾಡೀನಿ. ಅವ್ರು ಮುದ್ದಾಮ ಈ ಕಡೆನೇ ಈಕೆ ಏನಾರ ಮಾಡ್ತಾಳೆ ಬಾ ಇನ್ನಂತೇಳಿ ಈ ಕಡೆ ನನ್ನ ನೀರು ಬಿಟ್ಟಾರ. ಹಿಂಗೆ ಅದಾರ ರೀ ನನ್ನ ಗಂಡ. ಇಲ್ಲಿ ನೋಡ್ಕೊಬಿಟ್ಟಾಕತ್ತೈತಿ. ಮುಟ್ಟಿದೆ ಇವ. ನಮ್ಮ ಗೌರಿ ಹೆಂಗೆ ನಿಂತು ನೋಡಾಕತ್ತ ನೋಡ್ರಿ. ಮೀನು ತಲೆ ಕಟ್ಟಲಿ, ಇವತ್ತು ತಲೆ ಕಟ್ಟಾರ, ಅದಕ್ಕೆ ನಿಂತು ನೋಡಾಕತ್ತ ಈಗ ಅಂತ ಅನಿಸ್ತೈತಿ. ಇದ್ರೊಳಗೆ ನಾನು ಶೇಂಗಾ ಕಡ್ಲಿ ಹಾಕೇನಿ. ಹೆಂಗೆ ಹೊಟ್ತಾವ ನೋಡ್ಬೇಕು, ಹೆಂಗೆ ಬರ್ತಾವ ನೋಡ್ಬೇಕು. ಇಲ್ಲೊಂದಿಷ್ಟು ಬೀಜ ಉಳಿದಿದ್ದವು. ಹಾಲಿನವ್ರು ಬಂದ್ರೆ ಹಂಗೆ ಹೋದ್ ನಾನು ಇಲ್ಲೇ ಇಟ್ಟೆ. ನೀನು ಊರಿದ್ರೆ ಆತ ಅಂಥೇಳಿ, ಬಟ್ ಈಗ ಊರಂಗಿಲ್ಲ. ಇವಾಗ ಮನ್ಯಾಗ ಇನ್ನು ಶೇಂಗಾ ನಾನು ಅವರ ಕೊಟ್ಟಿದ್ರಲ್ಲ ಅವ ಶುಂದಾಯಿ.
ಮಾವಿನಕಾಯಿ ಹೆರ್ಚಿ ನೋಡೋಣ ಬರ್ರಿ. ಹುಳ ತಿಂದಾವ ನೋಡ್ರಿ ಇದನ್ನ. ಕೆಳಗೆ ಎಂದ ಬಿದ್ದೈತೆ ಏನೋ ಇದು. ಅಲ್ಲಿ ಕೆಳಗೆ ಬಿದ್ದಲ್ಲೇ ಹುಳ ತಿಂದಿರ್ಬೋದು ಬಹುಶಃ. ನಂಗೆ ಮಾವಿನ ಹಣ್ಣು ಇಲ್ಲ ಎಲ್ಲಿನೋ ಗೊತ್ತಿಲ್ಲ, ಬಟ್ ಆ ಫುಲ್ ಹುಳನ ತಿನ್ನತ್ತಿದ್ದು. ಹಂಗಾರೆ ಆಕ್ಕೈತಿ ಮಾವಿನ ಹಣ್ಣು ತಿನ್ಬೋದು ಅಂತ ನಾ ಮಾಡಿದ್ನಿ. ತಿನ್ನಾಕಂತ ಹೆಚ್ಚಾಕತ್ತೆ ನಿಮಗೆ. ಕೆಳಗೆ ಬಿದ್ದರೂ ಬಿಡಂಗಿಲ್ಲ ಅದು ನಿಂಗೆ ಮಾವಿನಕಾಯಿ ತಿನ್ನೋದ. ಆಹಾ, ಬರೀ ಮಾವಿನಕಾಯಿ ತಿನ್ನೋಣಂತ. ಇದೊಂದ ಮಾವಿನಕಾಯಿ ಇನ್ನು ಮತ್ತೆ ಹಾಕ್ಕವು. ಹೂ ಭಾಳ ಬಿಟ್ಟೈತಿ, ಆದ್ರೆ ಏನು ಮಾಡ್ತಾವ ಗೊತ್ತಿಲ್ಲ. ಅಂದ್ರೆ ಈಗ ಅಕ್ಕವ, ಇನ್ನು ಲೇಟಾಗಿ ಅಕ್ಕವ ಗೊತ್ತಿಲ್ಲ. ಒಮ್ಮೆ ಆಗಂಗಿಲ್ಲ ಇದು ನಮ್ಮ ಮಾವಿನ ಗಿಡ ಕಾಯಿ ಆಗುತ್ತೆ. ಹುಳಿನ ಇರಂಗಿಲ್ಲ, ಒಂದು ಈಟಂದ್ರೆ ಒಂದು ಇಟ್ಟು ಹುಳಿನ. ಹುಳಿ ಇಲ್ಲ, ಅದು ಉಪ್ಪು ಹಚ್ಕೊಂಡು ತಿಂದ್ರೂ ರುಚಿ ಅದು. ನಾಷ್ಟ ಇಲ್ಲ ಏನಿಲ್ಲ, ಮಾವಿನಕಾಯಿ ತಿನ್ನಾಕತ್ತೆ ನೋಡ್ರಿ ನಾವು. ಬೈಬ್ಯಾಡ್ರಿ, ನಿಮ್ಮನ್ನ ಬಿಟ್ಟು ತಿನ್ನಾಕದಾರಂತ. ಕೆಳಗೆ ಬಿದ್ದತ್ತು ನೆಟ್ಟಗೆ ಸರಿಯಾಗಿ ಹಾಕಿರ್ಕಿಲ್ಲ, ನಾವು ಮ್ಯಾಗಿಂದ ಕೆಳಗೆ ಬಿತ್ತು ನೋಡ್ರಿ. ಪುಣ್ಯ ಕೈಯಾಗಿ ಹಿಡ್ಕೊಂಡು ಉಪ್ಪು ಬಿಟ್ಟು ಎಲ್ಲ ಬಿತ್ತು. ಇನ್ನೊಂದು 3-4 ಆಗಬಾರ್ದ, ಇನ್ನೊಂದು ದೊಡ್ಡದಾಗಬಾರ್ದು. ಈಗ ಒಂದಿಟ್ಟು ಹುಳಿ ಇರ್ತೈತಿ. ಇದು ಭಾಳ ದೊಡ್ಡದು ಕಾಯಿ ಆಕೈತಲ್ಲ, ಅವಾಗ ಒಂದಿಟ್ಟು ಹುಳಿನೇ ಇರಂಗಿಲ್ಲ. ಆಮೇಲೆ ಸಿಗ್ತಾನ್ರಿ. ಹುಳಿ ಎಲ್ಲೇ ಹೋಗ್ಯಾವ ಅಂತೇನೇನ್ರಿ. ಇಲ್ಲಿ ಅಲ್ಲಿ ತಿಂದಾವ, ನಾಯಿ ತಿಂದಾವೋ ಏನು ತಿಂದಾವೋ ಗೊತ್ತಿಲ್ಲ. ಬಹುಶಃ ನಾಯಿನ ಹಿಡ್ಕೊಂಡು ಹೋಗಿರ್ಬೋದು. 2 ದೊಡ್ಡ ಕೋಳಿ ನೋಡ್ರಿ. ನಮ್ಮ ಗೌರಿನ ಕಟ್ಟಿ ಬಂದಿಲ್ಲ. ನಮ್ಮ ಮನೆಯವ್ರು ಅದಾರ. ನಾನು ನಾಷ್ಟ ಮಾಡಿ ಕುಡಿಯೋಕೆ ನೀರು ಒಗ್ಯಾನತ್ತಿ ಮಾಡ್ತೀನಿ. ಅವನು ಡೈಲಿ ಹೊಚ್ಚಗಳು ಹಾಸಿಗೆ ನೀರಾಗಿ ಹಾಕಿಡ್ಬೇಕು ಅನ್ನೋದು ತೆಗೆದಿಟ್ಟೇನಿ. ವೆಂಕಟೇಶ, ಕೋಳಿ ಬೀಳು ಹೋಗ್ಯಾವ ಅಂತಂದ್ಯಲ್ಲ, ನಾಯಿನೇ ಹಿಡ್ಕೊಂಡು ಹೋಗ್ಯಾವನು. ಅಲ್ಲಿ ಇತ್ತು ರೆಕ್ಕಿ ನಾಯಿ, ಯಾವ ನಾಯಿನೇ ಹಿಡ್ಕೊಂಡು ಹೋಗ್ಯಾವನು. ಇಲ್ಲಿ ಕಬ್ಬು ಎಷ್ಟು ಹತ್ರ ಆಗೈತೆ ನೋಡು. ಕಬ್ಬು ನೋಡ್ರಿ ಎಷ್ಟು ಹತ್ರ ತಿನ್ನಾಕ. ನಾ ಏನು ಮಾಡಿಲ್ಲ. ನಮ್ಮ ಪಪ್ಪಿ ಬಾ, ಒಂದು ತತ್ತಿ ಹೊಡೆದೈತೆ ನೋಡಿ ಕೋಳಿ. ತತ್ತಿ ಹೊಡೆದಾವ. ಬಾ ಪಪ್ಪಿ, ತತ್ತಿ ಹೊಡೆದು ಹಾಕೇನಲ್ಲಿ. ಬಾ ತತ್ತಿ ಕೊಡಂತಿ, ಬಾ ಬಾ ಎದ್ದು ಬಾ. ಮನೆಯವ್ರ ತಿನ್ನಾಕ ಏನಾರು ಹಾಕೊಂಬ ಅಂದ್ರೆ ನನಗೆ ಅದ ಖುಷಿ ಆಯ್ತು. ಬರ್ರಿ ಈಗ ಹೋಗಣ್ರಂತ. ಅವ್ರಿಗೆ ಬಿಸಿಬೇಳೆ ಭಾತ್ ಹಾಕ್ಕೊಂಡು ನೀರು ತೊಗೊಂಬ ಅಂದ್ರೆ ದೊಡ್ಡ ಚೊಗ್ಯಾಗ ಒಂದು ಡಬ್ಬಿ ಒಳಗೆ ತುಂಬ್ಕೊಂಡು ಹೋಗ್ಬಿಡ್ತಾನೆ. ಅವ್ರಿಗೆ ಕೊಟ್ಟು ಬಂದು ಆಮ್ಯಾಗೆ ಕಟ್ ನಾ ಮಾಡ್ತೀನಿ. ಇದೂಪ ಗಂಡ ಅಂದ್ರೆ ಅವ್ರಿಗಿಂತದೆಲ್ಲ ಇಷ್ಟನಾಗಂಗಿಲ್ಲ. ಬರೀ ರೊಟ್ಟಿ ಪಲ್ಯನೇ ಬೇಕು. ತತ್ತಿ ಒಂದು ಭಾಳ ಅದಾವ, ಮಾರಿನೇ ಇಲ್ಲ. ಹಂಗಾಗಿ ಮಧ್ಯಾಹ್ನ ತತ್ತಿ ಸಾರತಿ ಏನಾದ್ರು ಕಾಶಿದ್ರೆ ಆತು. ನಮ್ಮ ಯಜಮಾನ್ರಿಗೆ ನಾಷ್ಟ ಕೊಟ್ಟು ಬರ್ತಾನೆ. ಇಷ್ಟ ಆಕೈತಿಲ್ಲ ಗೊತ್ತಿಲ್ಲ.
ಸ್ಪೂನ್ ತಂದೀನಿ. ನಿರ್ತ ಕೆಳಗೆ ಕುಂದರ್ಲ. ಅಯ್ಯೋ ಇದನ್ನೇನು ಮಾಡಿ ಬರೋದ 2 ಚಮಚೆ ಬಿಸಿಬೇಳೆ ಭಾತ್ ಹಾಕೊಂಬಂದೇವಿ. ಇಷ್ಟು ನನಗೆ ಹೋಗಂಗಿಲ್ಲ ವೈನಿ ಅಂತ. ಮುಂಜಾನೆ ಹೊತ್ತಲೆ ಖಾರ ತಿನ್ನೋಕೆ ಆಗಂಗಿಲ್ಲ ಅಂತ. ಸಿರಾ ಮಾಡ್ಕೊಂಬರಲ್ಲ, ಸಿರಾ ಮಾಡ್ಕೊಂಬರ್ಲಿ. ಅಲ್ಲಿ ಕಟ್ ಬರತ್ತೆ ಹೇಳಿನಲ್ಲ ಅದನ್ನ. ಮತ್ತು ಎಲ್ಲಿ ದಿನ ಕಟ್ಟೋದಲ್ಲ ಕಟ್ಟೋದು, ಇಲ್ಲಿ ಆದ್ರೆ ಪೈಪ್ ಅಳಗಲ್ ಬಡಿತೈತಿ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನಿಲ್ಲೇ ಫೋಟೋನ ಶೇರ್ ಮಾಡಾಕತ್ತೇನಲ್ಲ, ದಿನ ಹೊಸ ಹೊಸ ಕಲೆಕ್ಷನ್, ಹೊಸ ಹೊಸ ಡಿಸೈನಲ್ಲಿ ಬರ್ತಿರ್ತಾವೆ. ಎಲ್ಲ ಥರದ ಸೀರೆಗಳನ್ನು ನಾನೀಗ ಸೇಲ್ ಮಾಡಾಕತ್ತೀನಿ. ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಅಂತೂ ಇವತ್ತು ಬೆಳಗ್ಗೆ ಎಷ್ಟು ಅಂದರೆ ಒಂದು 6 ಸೀರೆ ಸೇಲ್ ಅದು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ಯಾಕಂದ್ರೆ ಸೀರೆನೂ ನನ್ನ ಮ್ಯಾಗ ಟ್ರಸ್ಟ್ ಇಟ್ಟು ತೊಗೊಳಕತ್ತೀರಿ. ಇನ್ನೊಂದು ಏನಂತಂದ್ರೆ ನಾನು ಆನ್ಲೈನಲ್ಲಿ ಸೇಲ್ ಮಾಡೋದ್ರಿಂದ ನಿಮ್ಗೆ ಇನ್ನೂ ಕಡಿಮೆ ರೇಟಲ್ಲಿ ಸಿಗ್ತೈತಿ. ಈಗ ನೀವು ಬೇರೆ ಕಡೆ ಎಲ್ಲ ರೇಟ್ ಕಂಪೇರ್ ಮಾಡಿದ್ರೆ ನನ್ನ ಕಡೆ ತೊಗೊಳೋದಕ್ಕೆ ವ್ಯತ್ಯಾಸ ಇರ್ತೈತಿ. ಯಾಕಂದ್ರೆ ಅವ್ರಿಗೆ GST ಬಿದ್ದಿರ್ತೈತಿಲ್ಲ, ಹಾಗಾಗಿ ನಿಮ್ಗೆ ಇನ್ಕ್ಲೂಡ್ GST ಬೀಳ್ತೈತಿ. ಮತ್ತು ಅಲ್ಲಿ ಈಗ ಶಾಪಲ್ಲೈತಿ ಅಂತಂದರೆ ವರ್ಕರ್ ಸ್ಯಾಲ್ರಿ ಏನು ಕೊಡಬೇಕಲ್ಲ, ಅದು ಈಗ ನಾವು ತೊಗೊಳೋರ ಮ್ಯಾಗನ ಹಾಕ್ತಾರೆ. ಹಾಗಾಗಿ ನಿಮ್ಗೆ ನನ್ನ ಮ್ಯಾಗ ಟ್ರಸ್ಟ್ ಇತ್ತಂದ್ರೆ ನೀವು ಆರಾಮ್ಸೆ ಅಮೌಂಟನ್ನ ಕೊಟ್ಟು ನೀವು ಸೀರೆನ ಆರ್ಡರ್ ಮಾಡಬೇಕಾಕೈತಿ. ಮೊದಲು ನಾನು ಇಳಕಲ್ ಸೀರೆನ ಅಷ್ಟೇ ಸೇಲ್ ಮಾಡ್ತಿದ್ನಿ, ಆದರೆ ಈಗ ಎಲ್ಲ ಥರದ ಸೀರೆನೂ ಸೇಲ್ ಮಾಡಾಕತ್ತೀನಿ. ಇವು ಇಳಕಲ್ ಸೀರೆಯಲ್ಲೇ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ. ನಿಮ್ಗೆ ಎಲ್ಲ ಸೀರೆ ಒಳಗೂ ಕಲರ್ಸ್ ಅವೈಲೇಬಲ್ ಇರ್ತಾವೆ. ನಿಮ್ಗೆ ಇದರಲ್ಲಿ ಇಷ್ಟ ಆದರೆ ಇವನ್ನ ಸ್ಕ್ರೀನ್ಶಾಟ್ನ ಕಳಿಸ್ಬೋದು. ಅಥವಾ ಮತ್ತು ಇದರಲ್ಲಿ ಕಲರ್ಸ್ ಬೇಕಂತಂದ್ರೆ ನೀವು ವಾಟ್ಸಪ್ ಮಾಡಿದ್ರಿ ಅಂದ್ರೆ ನಾನು ಫೋಟೋನ ಕಳಿಸ್ತೀನಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ನಂಬರ್ಗೆ ವಾಟ್ಸಪ್ ಮಾಡಿರಿ.